ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜೋಸ್ ಗೃಹ ಪಾಕ. ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶ ಹಬ್ಬದ ಪ್ರಯುಕ್ತ ಉದ್ದಿನಬೇಳೆ ಚಕ್ಕಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ 1 ಬೌಲ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ತುಂಬ ಕೆಂಪಗಾಗೋವರೆಗೂ ಹುರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಿ ಪರಿಮಳ ಬಂದರೆ ಸಾಕಾಗತ್ತೆ. ನೋಡಿ, ಇವಾಗ ಇದು ಆಗಿದೆ. ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು 3-4 ಸಲ ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು 3-4 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಕುಕ್ಕರ್ ಆರಿದೆ, ಮುಚ್ಚಳವನ್ನು ತೆಗಿತಾ ಇದ್ದೀನಿ. ಉದ್ದಿನಬೇಳೆ ಕೂಡ ಹದವಾಗಿ ಬೆಂದಿದೆ. ಇವಾಗ ಬೆಂದಿರುವಂತಹ ಉದ್ದಿನಬೇಳೆಯನ್ನು ಸ್ವಲ್ಪ ಆರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಪಾತ್ರೆಯಲ್ಲಿ ತಗೊಂಡು ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಹಾಕಿ ತೆಳ್ಳಗೆ ರುಬ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ನಂತರದಲ್ಲಿ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೀವು ಯಾವ ಬೌಲಲ್ಲಿ ಉದ್ದಿನಬೇಳೆಯನ್ನು ತೊಗೊಂಡಿರ್ತೀರೋ ಅದೇ ಬೌಲಲ್ಲಿ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕು. ನಂತರದಲ್ಲಿ 1 ಚಮಚ ಆಗುವಷ್ಟು ಓಂಕಾಳನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1.5 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು 1-2 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1-2 ಚಮಚ ಆಗುವಷ್ಟು ಹಸಿಮೆಣಸಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಖಾರಕ್ಕೆ ಹಸಿಮೆಣಸಿನ ಪುಡಿಯ ಬದಲಾಗಿ ಸೂಜಿ ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೋಬಹುದು. ಹಾಗೆಯೇ ನೀವು ಖಾರವನ್ನು ಅಷ್ಟೇ ಎಷ್ಟು ತಿಂತೀರಾ ಅಂತ ನೋಡಿಕೊಂಡು ಹಸಿಮೆಣಸಿನ ಪುಡಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನಂತರದಲ್ಲಿ ಇದಕ್ಕೆ 5-6 ಚಮಚ ಆಗುವಷ್ಟು ಕರಗಿಸಿರೋವಂಥ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಬೆಣ್ಣೆಯ ಬದಲಾಗಿ ಕುದೀತಾ ಇರೋ ಎಣ್ಣೆನೂ ಕೂಡ ಹಾಕ್ಕೋಬಹುದು. ಆದರೆ ನೀವು ಬೆಣ್ಣೆನ ಹಾಕ್ಕೊಂಡ್ರೆ ಚಕ್ಕಲಿ ತುಂಬ ರುಚಿಯಾಗಿರುತ್ತೆ. ನಂತರದಲ್ಲಿ ಈ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಚಕ್ಕಲಿ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಮೊದಲೇ ನೀರನ್ನು ಹಾಕಿ ಕಲಿಸ್ಕೋಬಾರ್ದು. ಒಂದು ಸಲ ಚೆನ್ನಾಗಿ ಕಲಸಿ ನೋಡಿಕೊಂಡು ನೀರು ಬೇಕು ಅಂತ ಆದರೆ ಮಾತ್ರ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಈ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ನೋಡಿ, ಇವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಮೇಲಿನಿಂದ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇಷ್ಟೇ ನೀರನ್ನು ಉಪಯೋಗಿಸಿರೋದು, ತುಂಬ ಜಾಸ್ತಿ ನೀರನ್ನು ಏನು ಹಾಕಿಲ್ಲ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇಲಿನಿಂದ 1 ಚಮಚ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆನೂ ಸವರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆಯನ್ನು ಹಾಕಿ ಒಂದು ತಟ್ಟೆನ ಮುಚ್ಚಿ ಇಡೋದ್ರಿಂದ ಹಿಟ್ಟು ಒಣಗಲ್ಲ. ಅದಕ್ಕೋಸ್ಕರ ಇಲ್ಲಿ ಚಕ್ಕಲಿ ಹಿಟ್ಟನ್ನು ನೀವು ಕಲಿಸ್ಕೋಬೇಕಾದ್ರೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರೋ ಚಕ್ಕಲಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಚಕ್ಕಲಿ ಒರಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ರೆಡಿ ಮಾಡಿಟ್ಕೊಂಡಿರುವ ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ಕೈಯಲ್ಲಿ ನಾದಿಕೊಂಡು ಇದನ್ನು ಈ ರೀತಿಯಾಗಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಚಕ್ಕಲಿ ಒರಳಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚಕ್ಕಲಿ ಒರಳಿಗೆ ಹಿಟ್ಟನ್ನು ಸೇರಿಸ್ಕೊಂಡಾದಮೇಲೆ ಉಳಿದಿರುವ ಹಿಟ್ಟಿಗೆ ಒಂದು ತಟ್ಟೆನ ಮುಚ್ಚಿನೇ ಇಡಬೇಕು, ಇಲ್ಲಾಂದರೆ ಹಿಟ್ಟು ಒಣಗಿ ಹೋಗುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಚಕ್ಕಲಿ ಒರಳನ್ನು ರೆಡಿ ಮಾಡ್ಕೊಂಡಾದಮೇಲೆ ಒಂದು ಬಾಳೆ ಎಲೆಯಲ್ಲಿ ಅಥವಾ ಒಂದು ತಟ್ಟೆಯ ಮೇಲೆ ಈ ರೀತಿಯಾಗಿ ನೀವು ಚಕ್ಕಲಿನ ಒತ್ಕೋಬೇಕಾಗತ್ತೆ ನಿಧಾನಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದು ಸ್ವಲ್ಪ ಕೂಡ ಕಟ್ಟಾಗಲ್ಲ, ಚೆನ್ನಾಗಿ ಹದವಾಗಿ ಬಂದಿದೆ ಹಿಟ್ಟು ಕೂಡ. ನೋಡಿ, ಈ ರೀತಿಯಾಗಿ ನಿಮಗೆ ಒಂದು ಸಲ ಎಣ್ಣೆಗೆ ಹಾಕೋಕ್ಕೆ ಎಷ್ಟು ಚಕ್ಕಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಚಕ್ಕಲಿಯನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚಕ್ಕಲಿ ಒಂದು ಸ್ವಲ್ಪ ಕೂಡ ಕಟ್ಟಾಗದಾಗೆ ಬರಬೇಕು ಅಂದರೆ ನೀವು ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ನೋಡಿ, ನಾನಿಲ್ಲಿ 6-8 ಚಕ್ಕಲಿನ ಈ ರೀತಿಯಾಗಿ ಒತ್ತಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದೆ, ಅದು ಕೂಡ ಹದವಾಗಿ ಕಾದಿದೆ. ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಚಕ್ಕಲಿನ ಹಾಕಿ
ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಗರಿ ಗರಿಯಾಗೋವರೆಗೂ ಕರ್ಕೋಬೇಕಾಗತ್ತೆ. ಈ ಉದ್ದಿನಬೇಳೆ ಚಕ್ಲಿನ ನೀವು ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಬಹಳ ಬೇಗ ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರುವ ಚಕ್ಲಿಯನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಕರ್ಕೋಬೇಕಾಗತ್ತೆ. ಒಂದೇ ಸಲಕ್ಕೆ ಎಣ್ಣೆಗೆ ಹಾಕಿದ ತಕ್ಷಣಕ್ಕೆ ಚಕ್ಲಿಯನ್ನು ತಿರ್ಸಿ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಗರಿ ಗರಿ ಆದಮೇಲೆ ಇದನ್ನು ನಾವು ಇನ್ನೊಂದು ಕಡೆ ತಿರ್ಸಿ ಹಾಕ್ಕೊಂಡು ಎರಡೂ ಕಡೆಯೂ ನಿಧಾನಕ್ಕೆ ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಕರ್ಕೋಬೇಕಾಗತ್ತೆ. ಇನ್ನೇನು ಗಣೇಶನ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇವಾಗ ಇದು ಆಗಿದೆ. ಇದನ್ನು ತೆಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಇದೇ ವಿಧಾನದಲ್ಲಿ ಎಲ್ಲ ಚಕ್ಲಿನೂ ಕರೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಚಕ್ಲಿನ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹಾಗಿದ್ರೆ ನೀವು ಕೂಡ ಈ ಸಲ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರುಚಿಯಾದ ಹೊಸ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.